ಆಚೆ 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 ಬೀಳು ಕಡಲಿನ ನಡುವೆ 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 ಏಳು ಕಡಲಿನ ಆಚೆ ಬೀಳು ಕಡಲಿನ ನಡುವೆ ನಾಗ ಬ್ರಹ್ಮರು ಹುಟ್ಟಿ ಬೆಳೆದಿಹ ನಾಡಿದು ನಾಡು 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 ಅಂಗೈಯಲ್ಲಿ 6 ಅಕ್ಷರ ಮುಂಗೈಯಲ್ಲಿ 3 ಅಕ್ಷರ ಮುತ್ತು ರಾಣಿಯ ಸೇಸೆ ಪಕಡದಲ್ಲಿ ಆರತಿ ಏಳು ಕಡಲಿನ ಆಚೆ ಆಚೆ ಏಳು ಕಡಲಿನ ನಡುವೆ ನಡುವೆ ನಾಗ ಬ್ರಹ್ಮರು ಹುಟ್ಟಿ ಬೆಳೆದಿಹ ನಾಡಿದು ಏಳು ಹೆಡೆಯ ಸಂಕಮಾಲ ಏಳು ನೆಲ್ಲಿಯ ಚಪ್ಪರ ಕೊಂಬು ಬೆಳ್ಳಿ ಬೆಲ್ಗೋಡೆ ಹಿಡಿದು ಪುಷ್ಪ ಚಾಮರ ಬೀಸುವ ಸುತ್ತುವರಿದ ಕನ್ಯೆಯರು ಸೇವೆಗಾಗಿ ಅಂಗೈಯಲ್ಲಿ 6 ಅಕ್ಷರ ಮುಂಗೈಯಲ್ಲಿ 3 ಅಕ್ಷರ ಏಳು ಕಡಲಿನ ಆಚೆ ಆಚೆ ಬೀಳು ಕಡಲಿನ ನಡುವೆ ನಡುವೆ ನಾಗ ಬ್ರಹ್ಮರು ಹುಟ್ಟಿ ಬೆಳೆದಿಹ ನಾಡಿದು ನಾಡು 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 ಏಳು ಗಂಗೆಯ ನಡುವೆ ಮಾವುರಿ ಗಂಗೆ ಹಾಲು ಗಂಗೆ ಉಪ್ಪು ಗಂಗೆ ಪುರಿ ಗಂಗೆ ಏಳು ಗಂಗೆಯ ನಡುವೆ ಏಳು ಸರ್ಪ ಏಳು ಕಲ್ಲಿನ ಗುಡಿ ಏಳು ಕಲ್ಲಿನ ಗುಡಿಯ ನಡುವೆ ಹೊಳೆವ ಕಂಚಿನ ಗುಡಿಯಲ್ಲಿ ಏಳು ಕಡಲಿನ ಆಚೆ ಆಚೆ ಬೀಳು ಕಡಲಿನ ನಡುವೆ ನಡುವೆ ನಾಗ ಬ್ರಹ್ಮರು ಹುಟ್ಟಿ ಬೆಳೆದಿಹ ನಾಡಿದು ನಾಡು 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 ಅದೌದು ಶಂಬಯ್ಯ, ನಾನು ನಿನ್ನ ವಿಷಯನೇ ಮಾತಾಡ್ಕೊಂಡು ಬಂದೆವು. ತಿಂಡಿ ತರ್ತೇನೆ. ತಿಂಡಿ ಎಲ್ಲಿ ನಿನ್ನ ಮುಖ ತೋರಿಸು. ಯಾಕೆ ಮಂಕಾಗಿದ್ದೀಯಾ? ದಿನ ಇರೋ ಕಳೆನೇ ಇಲ್ವಲ್ಲ. ನೀವು ನನ್ನ ಜೊತೆ ಇದ್ದಷ್ಟೊತ್ತು ನಾನು ಖುಷಿಯಾಗೇ ಇರ್ತೇನೆ. ಆಮೇಲೆ ಈ ಮನೆಯಲ್ಲಿ 4 ಗೋಡೆ ಮಧ್ಯೆ ಒಬ್ಬಳೇ ಇರ್ತೀನಲ್ಲ, ಆ ಹಟ್ಟಿಲಿರೋ ಪಶುಗಳೇ ನಮ್ಮ ಮಕ್ಕಳ ಥರ ಕಾಡ್ತಿವೆ.
ಅವು ಪ್ರೀತಿಯಿಂದ ನನ್ನ ಕೈ ನೆಕ್ಕೋದು ನೋಡಿದರೆ ಏನು ಪ್ರೀತಿ ಅವಕ್ಕೆ. ನಾನು ದಿನ ನೋಡ್ತಿದ್ದೀನಲ್ಲ, ನೀನು ಆ ಮಕ್ಕಳಿಗಿಂತ ಅವನ್ನೇ ಹೆಚ್ಚು ಪ್ರೀತಿಸ್ತೀವಿ. ಆ ಕೈಕಂಜಿ ಮೇಯಿಸುವ ಗುರುವ ಎಲ್ಲ ಜಾನುವಾರುಗಳನ್ನು ಮೇಯಿಸ್ಕೊಂಡು ಹೋದ್ಮೇಲೆ ಆ ಗಂಗು ಅವಳದು ಎಂತ ಕೂಗು ಅಂತೀರಿ, ಒಂದಷ್ಟು ದೂರ ಹೋಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ. ಅವಳಿಗೆ ಅವಳ ಕರುದೇ ಚಿಂತೆ. ನೀನಂತೂ ಭಾರಿ ಸೂಕ್ಷ್ಮ, ಪ್ರಾಣಿಗಳ ಭಾವನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೀಯ. ಋಣರೂಪಗಳು ಅವು ಅಂತ ನೀವೇ ಹೇಳಿದ್ರಲ್ವಾ. ಅವು ಅಷ್ಟೇನು, ನಾವು ಕುಡಿಯುವ ನೀರು, ಉಸಿರಾಡುವ ಗಾಳಿ, ಬದುಕುವ ಈ ನಮ್ಮ ದೇಹ, ಹಾರುವ ಹಕ್ಕಿ, ಜೀವಿಸುವ ಪ್ರತಿಯೊಂದು ಜೀವಿಗಳು ಋಣ ಇದ್ದಷ್ಟು ದಿನ ಮಾತ್ರ ನಮ್ಮ ಜೊತೆಯಲ್ಲಿರುವುದಲ್ಲವೇ? ಅವುಗಳ ಕಾಲ ಬಂತೋ ಅವು ಯಾರ ಮಾತನ್ನೂ ಕೇಳಲ್ಲ, ಕೊನೆಗೆ ದೇವರ ಪಾದ ಅಷ್ಟೇ. ಅದಾದ ಮೇಲೆ ಬರೀ ನೆನಪು ಮಾತ್ರ. ಈ ಮಾಯೆ ಅನ್ನೋದು ಅದೆಷ್ಟು ವಿಚಿತ್ರ ಅಲ್ವೇ. ಮನುಷ್ಯ ಹೋದ್ಮೇಲೆ 3 ಅಡಿ 6 ಅಡಿ ಅಷ್ಟೇ. ಹಾಗೆ ಅಂತ ಯಾರನ್ನೂ ಪ್ರೀತಿಸದೇ ಇರೋದಕ್ಕೆ ಸಾಧ್ಯನ ಹೇಳು? ಮನುಷ್ಯನನ್ನು ಪ್ರೀತಿಸುವುದು ಶಾಶ್ವತವಾಗಿದ್ದರೆ ಮನುಷ್ಯ ಜಾತಿಗಿಂತ ಶ್ರೇಷ್ಠ ಜಾತಿ ಯಾವುದು ಹೇಳು? ಆದರೆ ಅದೇ ಇಲ್ವಲ್ಲ. ಈಗ ನೋಡಿ, ನನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಮಾಜ ನನ್ನನ್ನು ಅದೆಷ್ಟು ಹೀನಾಯವಾಗಿ ಕಾಣ್ತದೆ. ನನ್ನ ಅತಿಯಾದ ನೋವು ಅದೆಷ್ಟೋ ಜನರಿಗೆ ಖುಷಿ ಕೊಡ್ತದೆ. ಅದೇ ಜೀವನ. ಇನ್ನು ಪ್ರೀತಿಯಲ್ಲಿಂದ ಬಂತು, ಬರೀ ನೋವು ಅಷ್ಟೇ. ಆದ್ರೆ ನೀನು ಒಂದು ಮರ್ತಿದ್ದೀಯಾ, ಯಾರು ಏನಾದ್ರೂ ಅನ್ಲಿ, ನಾನು ಮಾತ್ರ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೇನೆ. ನೋಡಿ, ಅವಳು ಮತ್ತೆ ಬಂದ್ಲು ಅಂತ ಕಾಣಿಸ್ತದೆ. ಕೋಟಿ ಚೆನ್ನಯರು ತುಳುನಾಡ ಕಲಿಗಳು, ಕೋಟಿ ಚೆನ್ನಯರು ತುಳುನಾಡ ಕಲಿಗಳು. ಪ್ರತಿಯೊಂದು ಪೂಜೆಯನ್ನು ನಿಷ್ಠೆಯಿಂದ ಮಾಡಬೇಕಾಗಿರುವುದು ಪ್ರತಿಯೊಂದು ದೇವಸ್ಥಾನದ ಪೂಜಾರಿಯ ಕರ್ತವ್ಯ. ಕರ್ಮಾಂಗ ಫಲಕಾರಿಯಾಗದೆ ಹೋದರೆ ಅನುಷ್ಠಾನ ವೈದಿಕ ಪ್ರಸ್ತುತತೆಗೆ ಪ್ರಶ್ನಾರ್ಥಕವಾದೀತು. ದೇವರಿಗೆ ಬಡವ ಶ್ರೀಮಂತ ಎಲ್ಲರೂ ಒಂದೇ. ಇಲ್ಲಿ ನಾವು ನಿಮಿತ್ತ ಮಾತ್ರ, ಭಕ್ತರ ಪರವಾಗಿ ಭಗವಂತನ ಸೇವಕ ಅಷ್ಟೇ. ನಿಮ್ಮ ನಂಬಿಕೆ ಅಗಾಧವಾಗಿದ್ದರೆ ಭಗವಂತನ ಅನುಗ್ರಹವಾಗುತ್ತದೆ. ಆಗ ನೀವು ಏನು ಬೇಕಾದರೂ ಆಗಬಹುದು. ನಿಮ್ಮ ನಿಷ್ಠೆಗೆ ಸ್ಪಂದಿಸುವವನು ಆ ದಿವ್ಯ ಶಕ್ತಿ. ಜೀವ ಕೊಡುವವನು ಅವನೇ, ಪ್ರಾಣ ತೆಗೆಯುವವನು ಅವನೇ. ಅಡ್ಡ ಬಿದ್ದಯ್ಯ ಸ್ವಾಮಿ, ನನ್ನ ತಂಗಿ ಇದ್ದಕ್ಕಿದ್ದಾಗೆ ಬಿದ್ದು ಒದ್ದಾಡ್ತಿದ್ದಾಳೆ, ಏನೇನೋ ಮಾತಾಡ್ತಿದ್ದಾಳೆ, ಉರಿ ತಡಿಯೋಕ್ಕಾಗ್ತಿಲ್ಲ ಅಂತ ಇದ್ದಾಳೆ ಅಯ್ಯ. ಮೈಯೆಲ್ಲ ಉರಿ ಅಲ್ವೇ? ಗರ್ಭಿಣಿ ಹಿಂಸು, ಸರ್ಪದೋಷ, ಉರಿ ಉರಿ ಅಂತ ಕಿರ್ಚಾಡ್ತಿದ್ದಾಳೆ. ಮಕ್ಕಳಿಲ್ಲದಾಗ ನಾಗಬ್ರಹ್ಮನಿಗೆ ಹರಕೆ ಹೊತ್ಕೊಂಡಿದ್ದೀರಿ. ಪ್ರಾರ್ಥನೆ ಫಲ ಕೊಟ್ಟಿದೆ, ಆದರೆ ಹರಕೆ ಸ್ಥಾನಕ್ಕಿಂದು ಸಂದಾಯವಾಗಿಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಧರ್ಮಸ್ಥಳದ ಮಂಜುನಾಥ ಮಾತು ಬಿಡ, ತಿರುಪತಿಯ ವೆಂಕಟರಮಣ ಕಾಸು ಬಿಡ, ನಾಗಬ್ರಹ್ಮ ಹರಕೆ ಬಿಡ. ಮೊದಲು ಹರಕೆ ಸಲ್ಲಿಸಿ ಎಲ್ಲ ಸರಿಯಾಗುತ್ತೆ. ಈಗ ನಾನು ತೀರ್ಥ ಪ್ರಸಾದ ಕೊಡ್ತೇನೆ. ತೀರ್ಥ ಪ್ರಸಾದ ಕೊಡ್ತೇನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೂ ಮನೆ ದೇವರಲ್ಲೂ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತನೇ ಕೊಡುವವನು, ಅವನು ನಮ್ಮಲ್ಲಿ ಕೇಳುವುದಿಷ್ಟೇ, ನಾವು ಮಾಡಿರೋ ಪಾಪದ ಪ್ರಾಯಶ್ಚಿತ್ತದ ಪ್ರತಿಫಲ ಅಷ್ಟೇ. ಭೂಪತಿ, ಭೂಪತಿ, ಭೂಪತಿ,
ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀಯಾ? ಯಾರಾದ್ರೂ ಏನಾದ್ರೂ ಅಂದ್ರ? ಶಾಸ್ತ್ರಿಗಳ ಮಗಳ ಮದುವೆ ಹೋದವಳು ನೀನು. ಮದುವೆ ಸಂಭ್ರಮದಲ್ಲಿ ಸಿಹಿ ಉಂಡು ಸಂತೋಷದಲ್ಲಿರಬೇಕಾದವಳು ನೀನು. ಯಾಕೆ ಹೀಗಿದ್ದೀಯಾ? ಏನಾಯ್ತು? ನಿನ್ನ ಚಿಂತೆ ಕಾರಣ ಏನು ಅಂತ ಹೇಳಬಾರ್ದಾ? ನಿಮ್ಮಂತ ಸಚ್ಚಾರಿತ್ರವಂತ ವೈದಿಕನನ್ನು ಮದುವೆ ಆದೆ, ನಿಮ್ಮ ಮನಸ್ಸನ್ನು ಗೆದ್ದೆ. ಆದ್ರೆ ನಿಮ್ಮ ಮನೆಯನ್ನು ತುಂಬಲಾಗ್ಲಿಲ್ಲ. ವಂಶಾಭಿವೃದ್ಧಿಗೆ ಕ್ಷೇತ್ರವಾಗದೆ ನೀವು ಪಿತೃಋಣದಿಂದ ಮುಕ್ತರಾಗುವ ಅವಕಾಶ ನನ್ನಿಂದ ತಪ್ಪಿತು. ನಾನೆಂತ ಪಾಪಿ, ನಾನಿನ್ನೂ ಇರಲಾರೆ. ನಿಮ್ಮ ಮಗುವಿಗೆ ತಾಯಿ ಹೋಗುವ ಅವಕಾಶ ನಂಗಿಲ್ಲ. ಒಪ್ಪತ್ತಿ ಬಂಜೆ ಬಂಜೆ, ಯಾವತ್ತಿದ್ರು ಬಂಜೆನೆ. ಹೌದು, ನಾನು ಬಂಜೆ. ಶುಭ ಕಾರ್ಯಗಳಿಗೆ ಅನಿಷ್ಟದವಳು. ಹೇಳಿ, ಯಾವ ಪಾಪ ಮಾಡಿದಿರಂತ ನಂಗೆ ಶಿಕ್ಷೆ ಹೇಳಿ. ಓ ಪತಿ, ಮನಸ್ಸು ಗಟ್ಟಿ ಮಾಡಿದಷ್ಟು ಸಮಾಜದ ನಿಂದನೆಗಳನ್ನು ದೂರ ಸರಿಸಲು ಶಕ್ತಿಶಾಲಿಗಳಾಗುವೇ ಸಾಧ್ಯ. ಹೊರತು ಅವಮಾನವಾಯಿತೆಂದು ಕುಗ್ಗುವುದು ಹೇಳು. ಹೇಳು, ಮದುವೆ ಮನೆಯಲ್ಲಿ ಏನಾಯ್ತು? ನಿಮ್ಮ ಸ್ನೇಹಿತರು, ನನ್ನ ಒಳಗೆಯವರು ನನಗೆ ಬಂಜೆ ಎಂಬ ಪಟ್ಟ ಕಟ್ಟಿದ್ರು. ತುಂಬಿದ ಸಮಯದಲ್ಲಿ ನನ್ನನ್ನು ದೂರ ಸರಿಸಿದ್ರು. New City Hospital Udupi, providing excellent healthcare services by specialized staff and equipments. The best services available here: 24 hours emergency services, trauma center, full-fledged laboratory, endoscopy, laparoscopic surgery unit, ICCU, ventilator, treadmill test, multi-speciality operation theatre, CMA image intensifier, and now presenting newly opened Department of Radio Diagnosis with services like CT scan, mammography, X-ray, color Doppler ultrasound, and 24 hours ambulance facilities also available. New City Hospital College and School of Nursing, wide and good ventilated classrooms, lab, museum and library facilities also available. New City Hospital opposite Shanishwara Temple, Kadabettu, Udupi. Phone 0820 2593 132. Mother Care, a perfect place for your baby's day out. Mother Care, master shop for your super child. Super Bazaar, Udupi. ಈ ವರ್ಣದ ಗಿಡವಾಗಿ ಛಾಯಾಗದ ಮರದಂತೆ ಬಂಜು ಎಂಬ ಅಪಕೀರ್ತಿಯ ಮುಖ ಹೊತ್ತು ಹೇಗೆ ಬರ್ತೀರಿ? ಹೇಗೆ ಬರ್ತೀರಿ ಹೇಳಿ. ದೈವಾಧೀನಂ ಜಗತ್ಸರ್ವ. ಜಗದ ನಿಯಮಕ ಒಲಿದರೆ ಹೊರಡೂ ಕೊನರುತ್ತದೆ. ಮೂಕನು ವಾಚಾಳಿಯಾಗುತ್ತಾನೆ, ಕಾಲಿಲ್ಲದ ಹೆಳವನು ಪರ್ವತವನ್ನೇ ಏರಿಯಾನ. ಇದು ನನ್ನೊಬ್ಬನ ಮಾತಲ್ಲ, ಪ್ರತಿಯೊಬ್ಬ ರುಜುಮಾರ್ಗೀಯ ವ್ಯಕ್ತಿಯ ವಿಶ್ವಾಸ. ನಿನ್ನ ದೃಢ ನಂಬಿಕೆ ಕಳ್ಕೊಳ್ಬೇಡ ಭೂಪತಿ. ಈ ವಿಶ್ವಾಸ ಫಲಿಸುವುದು ಯಾವಾಗ, ಹೇಗೆ? ತಾಳು ಭೂಪತಿ, ತಾಳು. ತಾಳಿದವನು ಬಾಳ್ಯಾನು. ಸಮಸ್ಯೆಗಳನ್ನು ಕೊಡುವ ದೇವರೇ ಒಂದಲ್ಲ ಒಂದು ದಿನ ಸುಖ ಶಾಂತಿಯನ್ನೂ ಕೊಡುತ್ತಾನೆ. ಆದರೆ ಯಾವಾಗ, ಎಲ್ಲಿ, ಹೇಗೆ ಕೊಡುತ್ತಾರೆಂಬುದು ನಮಗೇ ಗೊತ್ತಿಲ್ಲ. ಎಷ್ಟು ತಾಳ್ಬೇಕು ಹೇಳಿ. ಭೂಪತಿ, ಜನ್ಮ ಜನ್ಮಾಂತರದಿಂದ ಬಂದಿರುವ ಪಾಪಗಳು ನಮ್ಮನ್ನು ಈ ರೀತಿ ಕಾಡುತ್ತಿವೆ. ತಿಳಿದಿರದ, ನೆನಪಿರದ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಕಾರ್ಯಸಿದ್ಧಿಯವರೆಗೆ ನಾವು ಕಾಯಲೇಬೇಕು. ಅದಕ್ಕಿಂದೇ ತಾಳ್ಮೆಯೂ ಬೇಕು. ಪ್ರಾಯಶ್ಚಿತ್ತ, ಕಾರ್ಯಸಿದ್ಧಿ, ತಾಳ್ಮೆ ನಿಮ್ಮ ಪುರೋಹಿತ ವೃತ್ತಿಗೆ ಅನುಸಾರವಾಗಿ ಸಾಂತ್ವನ ಹೇಳಿದರು. ಆದರೆ
ನಾನೆಷ್ಟು ಅಂತ ಸಹಿಸಿಕೊಳ್ಳಿ? ಸ್ತ್ರೀ ಹೃದಯ ಯಾವತ್ತೂ ಪರಿತಪಿಸುವುದು ಮಾತೃತ್ವಕ್ಕಾಗಿ. ಆಗಲೇ ಅವಳ ಹುಟ್ಟು ಸಾರ್ಥಕ. ಅದೇ ಅವಳಿಗೆ ಮೋಕ್ಷಕ್ಕೆ ನಾಂದಿ. ಪಾಪ ಪ್ರಾಯಶ್ಚಿತ್ತದಿಂದ ಪುನೀತರಾಗಿ ಸ್ಥಿರ ಸಂತತಿ ಹೊಂದಿ ಸಂತಸ ಪಟ್ಟು ಗೌರವ ಭಾವದಿಂದ ಪಾದಕ್ಕೆ ರಗಿದಾಗ ಪುರದ ಹಿತವನ್ನೇ ಬಯಸಿ ಆರ್ಜವ ಪ್ರೋಹಿತನಾಗಿ ಬಹುಪುತ್ರ ಲಾಭಂ ಸಂವತ್ಸರಂ ದೀರ್ಘಮಯಿ ಎಂದು ಆಶೀರ್ವದಿಸಿದ್ದೇನೆ. ಇದು ಪರಾರ್ಥವಾಯಿತು. ಸ್ವಾರ್ಥಕ್ಕೆ ಏನು ಮಾಡಿದ್ರಿ ಸ್ವಾಮಿ? ಓಪತಿ, ನೀನು ಶ್ರದ್ಧೆಯಿಂದ ಮಾಡಿರುವ ವ್ರತಗಳನ್ನು ಮರೆತೆಯ? ಆ ವ್ರತಗಳೆಲ್ಲವೂ ನಿನಗೆ ಸಂತಾನ ಭಾಗ್ಯ ಕೊಡುವ ಲಕ್ಷ್ಯವನ್ನೇ ಹೊಂದಿದೆ. ಅಶ್ವತ್ಥ ಪ್ರದಕ್ಷಿಣೆ, ಶನಿವಾರ ವ್ರತ, ವಿಷ್ಣು ಆರಾಧನೆ, ಶುಕ್ರವಾರ ಶ್ರೀದೇವಿ ಆರಾಧನೆ, ಕಣ್ಣ ದೇವರಿಗೆಲ್ಲ ಹರಕೆ ಹೊತ್ತಿದ್ದೇನೆ. ಆದರೆ ಫಲ ಬಂಜಿ ಕರಾಳ ಛಾಯೆ ನನ್ನ ಸುತ್ತ ಆವರಿಸಿತು. ನಿನ್ನ ನಿಶ್ಚಲ ಭಕ್ತಿಯ ಪ್ರತಿಷ್ಠಾನಗಳಿಗೆ ಪೂರಕವಾಗಿ ನಾಗಾರಾಧನೆ, ನಾಗಶಿಲಾ ಪ್ರತಿಷ್ಠೆ, ಮೃತ್ಯುಂಜಯ ಹೋಮ ಇಂಥ ವಿವಿಧ ಕರ್ಮಗಳನ್ನು ನಾನು ಮಾಡಿದ್ದೇನೆ. ಕಾಲ ಕೂಡಿ ಬಂದಾಗ ಅನಿರೀಕ್ಷಿತವಾಗಿ ದೈವಾನುಗ್ರಹವಾಗುತ್ತದೆ. ಹಾಗೆ ಆಗುತ್ತದೆ ಎಂಬುದು ನನ್ನ ಭಾವ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂದಾಗ ಮಾತ್ರ ಆ ಭಗವಂತನ ಅನುಗ್ರಹವಾಗಲು ಸಾಧ್ಯ. ಏಳು ಕಡಲಿನ ಆಚೆ